ಚಿಲ್ಲಿ ಸಾಸ್ ಯಾವ ರೀತಿ ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ತೊಗೊಂಡು ಆಮೇಲೆ ಒಂದು ಪ್ಯಾನ್ನಲ್ಲಿ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಈ ಹಸಿಮೆಣಸಿನ್ಕಾಯಿ ಇದರಲ್ಲಿ ಹಾಕ್ಕೋಬೇಕು. ಹಾಕಿ ಒಂದು 5-10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಸಾರು ಮಾಡಿಕೊಂಡು ಅದ್ರ ಮೇಲೆ ನೀರಿನಲ್ಲಿ ಹಾಕಿ ಕುದಿಲಿಕ್ಕೆ ಇಡಬೇಕು. ನಾನು ಇಲ್ಲಿ ಕುದಿಲಿಕ್ಕೆ ಇಟ್ಟೀನಿ. 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಅವಕ್ಕೆ ಕುದಿಯೋಕೆ ಇಟ್ಕೊಂಡಿನಿ. ಇನ್ನೂ ಸಾಫ್ಟ್ ಆಗಿಲ್ಲ, ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಇವು. ನೋಡಿ ಇವು ಸಾಫ್ಟ್ ಆಗಿಬಿಟ್ಟಿವೆ. ಕುದ್ದು ಗ್ಯಾಸು ಸ್ಟೋವ್ನ ಆರಿಸ್ಕೊಂಡು ಇವು ನೀರಿಂದಿಂದ ಹೊರಗೆ ತೆಕ್ಕೋಬೇಕು ಮೆಣಸಿನ್ಕಾಯಿನ. ಅದಕ್ಕೆ ಹಾಕ್ಕೊಳ್ಳಿಕ್ಕೆ ಉಪ್ಪು, ಕೊತ್ತಂಬರಿ, ಬೆಳಗಡ್ಡಿ, ಅದ್ರಕ್ಕು, ಜೀರಿಗೆ ಇಷ್ಟೂ ಬೇಕು ಮಾಡೋಕ್ಕೆ. ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾನು ಇವಕ್ಕೆ ಆರಿಸ್ಕೊಂಡಿನಿ. ಇಲ್ಲಿ ಚೆನ್ನಾಗಿ ಆರಿಸ್ಕೋಬೇಕು. ಇವಕ್ಕೆ ಆರಿಸ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ಹಾಕಬೇಕು. ಉಪ್ಪು, ಕೊತ್ತಂಬರಿ, ಬೆಳಗಡ್ಡಿ, ಅದ್ರಕ್ಕು, ಆಮೇಲೆ ಜೀರಿಗೆ ಚೆನ್ನಾಗಿ ಇದಕ್ಕೆ ರುಬ್ಕೋಬೇಕು. ಈಗ ಮಿಕ್ಸರ್ನಲ್ಲಿ ಚೆನ್ನಾಗಿ ರುಬ್ಕೋಬೇಕು. ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಮಿಕ್ಸಿ ತೆರ್ಕೊಂಡು ನೋಡಬೇಕು. ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನಿಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ರುಬ್ಕೋಬೇಕು. ನಾನು ರುಬ್ಕೊಂಡಿದ್ದೀನಿ. ಈ ಥರ ನುಣ್ಣಗಾಗಿ ರುಬ್ಕೋಬೇಕು. ಚೆನ್ನಾಗಿ ರೆಡಿಯಾಗಿದೆ. ಭಾಳಷ್ಟು ಜನ ಇದರಲ್ಲಿ ವಿನೆಗರದ್ದು ಹಾಕ್ತಾರೆ. ನಾನು ವಿನೆಗರದ್ದು ಹಾಕಿಲ್ಲ. ಇದೇ ರೀತಿಯೂ ಮಾಡಿಕೊಂಡು 8 ದಿನ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. 8 ದಿನವರೆಗೂ ಏನೂ ಆಗಂಗಿಲ್ಲ. ಇದು ಫ್ರಿಜ್ನಾಗ ಇಟ್ಕೊಂಡ್ರೆ ಈ ರೀತಿ ಮಾಡ್ಕೋಬೇಕು. ನೋಡಿ, ರುಚಿಕರವಾದ ಗ್ರೀನ್ ಚಿಲ್ಲಿ ಸಾಸ್ ರೆಡಿ.